ಯಾವ್ದೇ ರೀತಿ ರೋಗ ರುಜಿನ ಆಗಿರ್ಬೋದು, ಕಾಲರ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಚಿಕನ್ ಗುನಿಯಾ ಆಗಿರ್ಬೋದು, ಯಾವ್ದು ಬರದಲ್ಲೇ ಇರುವಂತಹ ಒಂದು ನಂಬಿಕೆ. ಇಲ್ಲಿ ಹೋಳಿಗೆಮ್ಮ ಅಂತ ಆಚರಣೆ ಮಾಡ್ತಾರೆ. ಇನ್ನೊಂದ್ ಬೇರೆ ಊರುಗಳಲ್ಲಿ ಅಜ್ಜಿ ಹಬ್ಬ ಅಂತ ಆಚರಣೆ ಮಾಡ್ತಾ ಇದ್ದಾರೆ. ತಿಪ್ಪಿನಘಟ್ಟಮ್ಮ ಜೊತೆಗೆ ಏಕನಾಥೇಶ್ವರಿ ವಿಶೇಷವಾಗಿ ಇದೆ. ಇದು ಇಂದಿನ ನಿನ್ನೆಯ ಆಚರಣೆಯಲ್ಲ, ತಲತಲಾಂತರಗಳಿಂದ ನಮ್ಮ ನೆಲದ ಜನರು ನಂಬಿಕೆ, ಭಕ್ತಿ ಹಾಗೂ ಸಂಪ್ರದಾಯದಿಂದ ಆಚರಿಸಿಕೊಂಡು ಬಂದಿರುವಂತಹ ಪುರಾತನ ಹಬ್ಬ. ಇದನ್ನೇ ಕೆಲವರು ಹೋಳಿಗೆ ಅಮ್ಮ, ಇನ್ನು ಕೆಲವರು ಅಜ್ಜಿ ಹಬ್ಬ ಎಂದು ಕರೆಯುತ್ತಾರೆ. ಮಕ್ಕಳಿಗೆ ಅಮ್ಮನಂತಹ ರೋಗಗಳು ಬಾರದಿರಲಿ, ಊರಿನೊಳಗೆ ಸಾಂಕ್ರಾಮಿಕ ರೋಗಗಳು ನೆರಳು ಬೀಳದಿರಲಿ, ಜನರೆಲ್ಲ ನೆಮ್ಮದಿಯಿಂದ ಬಾಳಲಿ ಎಂಬ ಆಶಯದೊಂದಿಗೆ ಈ ಆಚರಣೆ ನಡೆಯುತ್ತದೆ. ಆಷಾಢ ಮಾಸದ ಕೊನೆಯ ವಾರದಲ್ಲಿ ಪ್ರತಿ ವರ್ಷದಂತೆ ಕರುವಿನಕಟ್ಟೆ ಸರ್ಕಲ್, ಏಕನಾಥೇಶ್ವರಿ ದೇವಸ್ಥಾನ, ತ್ರಿಪುರ ಸುಂದರಿ, ತಿಪ್ಪಿನಘಟ್ಟಮ್ಮ ಹಾಗೂ ಗಾಳಿ ಮಾರಮ್ಮ ದೇವಸ್ಥಾನ ಸನ್ನಿಧಿಯಲ್ಲಿ ಈ ಪಾರಂಪರಿಕ ಆಚರಣೆಯನ್ನು ನೆರವೇರಿಸಲಾಗುತ್ತದೆ. ಜನಗಳ ನಂಬಿಕೆಯ ಪ್ರಕಾರ ಈ ಅಮ್ಮನನ್ನು ಊರಿನ ಗಡಿ ದಾಟಿಸಿ ಊರಿನ ಹೊರಗೆ ಬಿಟ್ಟು ಬಂದರೆ ಊರಿನೊಳಗಿನ ರೋಗ ರುಜಿನಗಳೆಲ್ಲ ದೂರವಾಗಲಿ. ಇದು ಪುರಾತನವಾಗಿ ನಡ್ಕೊಂಡ್ ಬಂದಿರುವಂತಹ ಪದ್ಧತಿ. ಪ್ರತಿ ವರ್ಷ ಆಷಾಢ ಮಾಸದ ಕೊನೆ ವಾರ ಅಂದ್ರೆ ಕೊನೆ ಮಂಗಳವಾರ ಇದನ್ನ ತಲತಲಾಂತರದಿಂದ ನಡ್ಕೊಂಡ್ ಬಂದಿರುವಂತಹ ಪದ್ಧತಿ. ಮುಂಚೆ ಹಿರಿಯರು ನಡ್ಸ್ಕೊಂಡ್ ಬಂದಿದ್ರು, ಈಗ್ಲೂ ನಡೀತಾ ಇದೆ, ಮುಂದೆ ಇದೇ ರೀತಿ ನಡ್ಸ್ಕೊಂಡ್ ಹೋಗ್ತಾ ಇರೋದು. ಇದ್ರ ಉದ್ದೇಶ ಇಷ್ಟೇ. ಹೋಳಿಗೆಮ್ಮ ಮಾಡುವಂತ ಉದ್ದೇಶ ಏನು ಅಂತಂದ್ರೆ, ಯಾರ್ಯಾರ ಮನೇಲಿ ಚಿಕ್ಕ ಮಕ್ಳು ಇರ್ತಾರೆ ಅವರಿಗೆ ಯಾವ್ದೇ ರೀತಿ ರೋಗ ರುಜಿನ ಆಗಿರ್ಬೋದು, ಕಾಲರ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಚಿಕನ್ ಗುನಿಯಾ ಆಗಿರ್ಬೋದು, ಯಾವ್ದು ಬರದಲ್ಲೇ ಇರುವಂತಹ ಒಂದು ನಂಬಿಕೆ. ಆ ನಂಬಿಕೆನ ಉಳಿಸ್ಕೊಳ್ಳೋದಕ್ಕೋಸ್ಕರ ಪ್ರತಿ ವರ್ಷ ಇದನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಇದನ್ನೇ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಲ್ಲಿ ಆಚರಣೆ ಮಾಡ್ತಾರೆ. ಇಲ್ಲಿ ಹೋಳಿಗೆಮ್ಮ ಅಂತ ಆಚರಣೆ ಮಾಡ್ತಾರೆ. ಇನ್ನೊಂದ್ ಬೇರೆ ಊರುಗಳಲ್ಲಿ ಅಜ್ಜಿ ಹಬ್ಬ ಅಂತ ಆಚರಣೆ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಎಲ್ರಿಗೂ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ. ಇದನ್ನ ಸೂರ್ಯ ಮುಳುಗದ ನಂತರ ಇದನ್ನ ಊರ್ ಹೊರಗಡೆ ಅಂದ್ರೆ ಗಡಿ ಆಚೆನ ಬಿಟ್ಟು ಬಂದ್ರೆ ಯಾವ್ದೇ ರೋಗಗಳು ಗಡಿ ಒಳಗಡೆ ಬರೋದಿಲ್ಲ ಅನ್ನೋ ಒಂದು ನಂಬಿಕೆ. ಜನರಿಗೆ ಆರೋಗ್ಯ, ಶಾಂತಿ ಮತ್ತು ನೆಮ್ಮದಿ ನೆಲೆಸಲಿ ಎಂಬ ಆಶಯವಿದೆ. ಇದು ಕೇವಲ ಒಂದು ಹಬ್ಬವಲ್ಲ, ಇದು ನಮ್ಮ ಹಿರಿಯರು ನಮಗೆ ಬಿಟ್ಟು ಹೋದ ನಂಬಿಕೆಯ ಪರಂಪರೆ. ಕಾಲ ಬದಲಾದರೂ ನಂಬಿಕೆ ಬದಲಾಗದು, ಸಂಪ್ರದಾಯ ನಿಲ್ಲದು. ಇದೇ ನಮ್ಮ ಮಣ್ಣಿನ ಸಂಸ್ಕೃತಿ, ಇದೇ ನಮ್ಮ ಊರಿನ ಹೋಳಿಗೆ ಅಮ್ಮನ ಹಬ್ಬ. ಈ ಹಬ್ಬನ ಹೋಳಿಗೆ ಹಬ್ಬ ಜೊತೆಗೆ ಬೇರೆ ಊರ್ ಕಡೆ ಏನಾನ ಹೋದ್ವಿ ಈ ತರ ಮಾಡ್ತಿದಾರೆ ಅಂತ ಅಂದ್ರೆ ಅಜ್ಜಿ ಹಬ್ಬ ಅಂತಾನು ಕರೀತಾರೆ. ವಿಶೇಷವಾಗಿ ಪುರಾತನ ಹಳೆಯ ಕಾಲದಿಂದಲೂ ಇದು ಹಿರಿಯರುಗಳು ನಡೆಸ್ಕೊಂಡ್ ಬಂದಿರುವಂತದ್ದು ಇದು ಪೂಜೆ. ಜೊತೆಗೆ ಇಲ್ಲಿ ನಮ್ಮ ಚಿತ್ರದುರ್ಗದ ಕರುವಿನಕಟ್ಟೆ ಸರ್ಕಲ್ ಅಲ್ಲಿ ಆಷಾಢದ ಕೊನೆಯ ವಾರದಲ್ಲಿ ಈ ಹಬ್ಬನ ಮಾಡ್ತಾರೆ. ತುಂಬಾ ವಿಶೇಷವಾಗಿರುತ್ತೆ. ತಿಪ್ಪಿನಘಟ್ಟಮ್ಮ ಜೊತೆಗೆ ಏಕನಾಥೇಶ್ವರಿ ದೇವಸ್ಥಾನದ ಮುಂದೆ ಮಾಡೋದು. ಯಾಕಪ್ಪ ಅಂತಂದ್ರೆ ಸಾಂಕ್ರಾಮಿಕ ರೋಗಗಳು ಬರ್ದನೆ ಇರಬಾರ್ದು, ಮತ್ತೆ ಚಿಕ್ಕ ಮಕ್ಳಿಗೆ ಅಮ್ಮ ಬರ್ದಲೇ ಇರಬಾರ್ದು ಅಂತ ಈ ಅಮ್ಮನ ಹೋಳಿಗೆ ಅಮ್ಮ ಅಂತ ಅಂದ್ಬಿಟ್ಟು ಇದನ್ನ ಕಳಿಸ್ತಾರೆ. ವಿಶೇಷವಾಗಿ ಇದೆ. ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ